ಮದುವೆಯಾಗಿ 2.5 ತಿಂಗಳಿಗೇನೆ ನವ ವಿವಾಹಿತ ಮಾಡಿಕೊಂಡಿದ್ದಾನೆ. ಪರ ಪುರುಷನ ಜೊತೆ ಆತನ ಪತ್ನಿ ಹೋಗಿದ್ದರಿಂದ ಮನನೊಂದು ಇದ್ದಾನೆ. ದಾವಣಗೆರೆ ತಾಲೂಕು ಗುಮ್ಮನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಜಮೀನಿನಲ್ಲಿ ಮರ ಹರೀಶ್ ಎನ್ನುವಾತ ಶರಣಾಗಿದ್ದಾನೆ. ಪತ್ನಿ, ಅತ್ತೆ, ಮಾವ ಹಾಗೆ ಯುವಕನ ಹೆಸರನ್ನ ಬರೆದಿಟ್ಟು ಈ ಹರೀಶ್ ಶರಣಾಗಿರುವಂಥದ್ದು. ಬಸವ ಧರ್ಮ ಪ್ರಕಾರ ಅಂತ್ಯ ಸಂಸ್ಕಾರಕ್ಕೆ ಡೆತ್ ನೋಟ್ನಲ್ಲಿ ಆತ ಉಲ್ಲೇಖವನ್ನು ಮಾಡಿದ್ದಾನೆ. ನನ್ನ ಅಂತ್ಯ ಸಂಸ್ಕಾರವನ್ನ ಬಸವ ಧರ್ಮದ ಪ್ರಕಾರ ಮಾಡಿ ಅಂತ ಆತ ಡೆತ್ ನೋಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಕೇವಲ 2.5 ತಿಂಗಳ ಹಿಂದಷ್ಟೇ ಹರೀಶ್ ಮದುವೆಯಾಗಿತ್ತು. ಆದರೆ ಮದುವೆಯಾದ ನಂತರ ಆತನ ಪತ್ನಿ ಮತ್ತೊಬ್ಬ ಪುರುಷನ ಜೊತೆ ಹೋಗಿದ್ದಾಳೆ ಅಂತ ಮನನೊಂದು ಹರೀಶ್ ಶರಣಾಗುವ ಸಂದರ್ಭದಲ್ಲಿ ಆತ ಒಂದು ಡೆತ್ ನೋಟನ್ನು ಸಹ ಬರೆದಿಟ್ಟಿದ್ದು. ಆ ಡೆತ್ ನೋಟ್ನಲ್ಲಿ ತನ್ನ ಹೆಂಡತಿ, ಅತ್ತೆ, ಮಾವ ಹಾಗೂ ಹೆಂಡತಿ ಯಾವ ಯುವಕನ ಜೊತೆ ಹೋಗಿದ್ದಾಳೆ ಅಂತ ಆರೋಪ ಮಾಡಲಾಗ್ತಾ ಇದೆಯೋ ಆ ಯುವಕನ ಹೆಸರನ್ನು ಉಲ್ಲೇಖ ಮಾಡಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಆತ ಅದರಲ್ಲಿ ಪ್ರಸ್ತಾಪಿಸಿದ್ದಾನೆ. ನನ್ನ ಅಂತ್ಯಕ್ರಿಯೆಯನ್ನು ಬಸವ ಧರ್ಮದ ಪ್ರಕಾರ ಮಾಡಿ ಅಂತ ತನ್ನ ಡೆತ್ ನೋಟ್ನಲ್ಲಿ ಹರೀಶ್ ಉಲ್ಲೇಖವನ್ನು ಕೂಡ ಮಾಡಿದ್ದಾನೆ. ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ತಮ್ಮ ಜಮೀನಿನಲ್ಲಿ ಹರೀಶ್ ಶರಣಾಗಿರುವಂಥದ್ದು. ಈ ಮನಕಲಕುವ ಘಟನೆ ನಡೆದಿರುವಂಥದ್ದು ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮದ ಜಮೀನಿನಲ್ಲಿ ಶರಣಾಗಿದ್ದಾನೆ ಹರೀಶ್. 2.5 ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು ಹರೀಶ್ ಮತ್ತು ಯುವತಿಗೆ. ಆದರೆ ಯುವತಿ ಬೇರೊಬ್ಬ ಪುರುಷನ ಜೊತೆಯಲ್ಲಿ ಹೋಗಿದ್ದಾಳೆ ಅಂತ ಆರೋಪ ಮಾಡಿ ಹರೀಶ್ ಶರಣಾಗಿರುವಂಥದ್ದು.